ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಹಾಲೆಲೂಯ ಆಮೆನ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಯೇಸುವಿನ ಪ್ರಿಯ ಮಕ್ಕಳೇ, ಮುದ್ದು ಮಕ್ಕಳೇ, ದೇವರ ವಾಕ್ಯವನ್ನು ಕೇಳುವಂಥ ಈ ಸಮಯದಲ್ಲಿ ಯೇಸು ಸ್ವಾಮಿ ನಮ್ಮೆಲ್ಲರ ಹೃದಯವನ್ನು ಪ್ರಜ್ವಲಿಸುವಂಥ ಒಂದು ದಾರಿ ಸಿದ್ಧಗೊಳಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ನಿಮ್ಮೆಲ್ಲರಲ್ಲೂ ಈ ವಚನ ಕೇಳುವಾಗಲೇ ಸೌಖ್ಯವುಳ್ಳವರಾಗಿ, ಸಮಾಧಾನವುಳ್ಳವರಾಗಿ, ಜೀವನದ ಬಿಕ್ಕಟ್ಟುಗಳನ್ನು ನೀಗಿಸಲಿಕ್ಕಾಗಿ ದೇವರ ಅನುಗ್ರಹ ನೀಡುವಂಥ ಸಮಯವಾಗಿದೆ. ಹಲ್ಲೆಲೂಯ. ಈ ನಿರೀಕ್ಷೆಯುಳ್ಳ ಮಕ್ಕಳಾಗಿ ಜೀವಿಸಲಿಕ್ಕೆ ಬೇಕಾಗಿ ಸಾಯಂಕಾಲ ದುಡಿದು ಬೆನ್ನು ಮುರಿದು ಕಷ್ಟಪಟ್ಟು ಜೀವನ ಮಾಡಿ ಮನೆಯಲ್ಲಿ ಬಂದಾಗ ಅಲ್ಲಿ ಅಸಮಾಧಾನ ನಿಮ್ಮಲ್ಲಿ ಇದ್ದೆಯಾದರೆ ಈ ವಾಕ್ಯಗಳನ್ನು ಕೇಳುವಾಗಲೇ ದೇವರು ನಿಮ್ಮನ್ನು ಹರಸಿ ಆಶೀರ್ವದಿಸುತ್ತಾರೆ. ಯಾಕೆಂದರೆ ಮನೆಯೊಳಗೆ ಅಸಮಾಧಾನ ಕೂಡಿದ ಜೀವನ ಯೇಸುವಿನ ಸನ್ನಿಧಿಯಿಂದ ಅಗಲಿಯೋದ ಜೀವನವಾಗಿದೆ. ಅಲ್ಲಿ ದೇವರು ನಮ್ಮನ್ನು ಅನುಗ್ರಹಿಸುವುದು ದೇವರ ವಾಕ್ಯವನ್ನು ಕೇಳಿಕೊಂಡಾಗಿರಬೇಕು. ಅದಾಗಿದೆ ಯೇಸು ಸ್ವಾಮಿ 20ನೇ ವಾಕ್ಯದಲ್ಲಿ 20ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳಲಿಕ್ಕೆ ಕಾರಣವಾದದ್ದು. ಅವರ ಮಧ್ಯದಲ್ಲಿ ಬಂದು ಯೇಸು ಸ್ವಾಮಿ ನಿಲ್ಲುತ್ತಾರೆ. ಹಲ್ಲೆಲೂಯ ಹಲ್ಲೆಲೂಯ. ನಾವು ನಿರೀಕ್ಷಿಸುವ ಮೊದಲೇ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ನಿಲ್ಲುತ್ತಾರೆ. ನಿಮ್ಮ ಮನೆಯಲ್ಲಿ ಸಮಾಧಾನ ಬೇಕು, ಅದಕ್ಕೆ ಯೇಸುವಿನ ಆತ್ಮವನ್ನು ನಮ್ಮೆಲ್ಲರಲ್ಲಿ ಬರಬೇಕು. ಅದಕ್ಕಾಗಿ ಈ ದಿನವನ್ನು ದೇವರು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಸಮಸ್ಯೆಗಳೇನೇ ಆಗಲಿ ಈ ವಚನದೊಂದಿಗೆ ಸೇರಿಸಿರಿ. ನಿಜವಾಗಿಯೂ ಈ ರಾತ್ರಿ ನಿರೀಕ್ಷೆಯ ರಾತ್ರಿಯಾಗಿ ನಮ್ಮನ್ನು ದೇವರು ಕರುಣಿಸುತ್ತಾರೆ. ಒಳ್ಳೆಯ ಸ್ವಪ್ನವನ್ನು ಕನಸನ್ನು ಕೊಟ್ಟು ದೇವರು ನಮ್ಮನ್ನು ಹೇರಳವಾಗಿ ಅನುಗ್ರಹಿಸುತ್ತಾರೆ. ನಿನ್ನ ಶಾಂತಿ ಸಮಾಧಾನದ ಯೇಸು ಸ್ವಾಮಿಯ ವಚನವನ್ನು ಕೇಳುವಂಥ ನಿರೀಕ್ಷೆಯುಳ್ಳವರಾಗಿ ಜೀವಿಸಲಿಕ್ಕೆ ದೇವರು ಅನುವು ಮಾಡುತ್ತಾರೆ. ಅದಕ್ಕಾಗಿ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ಬೇಡುತ್ತಾ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್.